ಕನ್ನಡ ಸೀರಿಯಲ್ಗಳಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಮತ್ತು ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಸೀರಿಯಲ್ ಅಂತ ಅಂದರೆ ಅದು ಭಾಗ್ಯಲಕ್ಷ್ಮಿ ಸೀರಿಯಲ್. ಜೊತೆಗೆ ಯಾವುದಾದ್ರೂ ಸೀರಿಯಲಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂತಹ ಪಾತ್ರ ಯಾವುದು ಅಂತ ಕೇಳಿದ್ರು ಕೂಡ ಎಲ್ಲರೂ ಹೇಳೋದೇ ಭಾಗ್ಯಲಕ್ಷ್ಮಿ ಪಾತ್ರ ಅಂತ. ಸಾಕಷ್ಟು ಜನರು ಇದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಕಾರಣ ಆ ಧಾರಾವಾಹಿಯಲ್ಲಿ ನಟಿಸ್ತಾ ಇರುವಂತಹ ನಟಿ ಸುಷ್ಮಾ ಅವರಿರ್ಬೋದು. ಜೊತೆಗೆ ಆ ಪಾತ್ರ ಸಾಕ್ತಾ ಇರುವಂತಹ ರೀತಿ ಆಗಿರಬಹುದು, ಆ ಪಾತ್ರಕ್ಕೆ ಸಿಗ್ತಾ ಇರುವಂತಹ ತಿರುವುಗಳಿರ್ಬೋದು. ಇವೆಲ್ಲದಕ್ಕೂ ಕೂಡ ಒಂದು ಮೂಲ ಅಂತ ಹೇಳಿದ್ರೆ ಆ ಪಾತ್ರವನ್ನ ಅಭಿನಯಿಸ್ತಾ ಇರುವಂತಹ ಸುಷ್ಮಾ ಕೆ ರಾವ್ ಅವರು. ಇವರು ಯಾರು, ಎಲ್ಲಿಯವರು? ಹಾಗೇನೆ ಇದೊಂದು ಕಡೆ ಆದ್ರೆ ಇವರ ಪತಿ ಯಾರು, ಇವರು ವಿಚ್ಛೇದನ ಪಡೆದದ್ದು ಯಾಕೆ, ಭಾಗ್ಯಲಕ್ಷ್ಮಿ ಪಾತ್ರದಲ್ಲಿ ಏನಿದೆ, ಆ ಪಾತ್ರಕ್ಕೂ ಸುಷ್ಮಾ ಕೆ ರಾವ್ ಅವರಿಗೂ ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಕೆಲವು ಘಟನೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಯಾಕಂದ್ರೆ ಅಂತಹದ್ದೊಂದು ಲಕ್ಷಣ ಕಾಣಿಸ್ತಾ ಇದೆ. ಹಾಗಾದ್ರೆ ಸುಷ್ಮಾ ಅವರು ಎಲ್ಲಿಯವರು? ಇವರ ಧಾರಾವಾಹಿಯ ಪಾತ್ರ ನಿಜ ಜೀವನಕ್ಕೂ ಕೂಡ ಏನಾದರೂ ಇವರಿಗೆ ಸಂಬಂಧ ಇದೆಯಾ? ಅದನ್ನ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಸುಷ್ಮಾ ಕೆ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನಟಿಯಾಗಿ, ನಿರೂಪಕಿಯಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ಒಬ್ಬ ಸ್ಫುರದ್ರೂಪಿ ಹುಡುಗಿ ಮತ್ತು ಅಷ್ಟೇ ಸ್ಪಷ್ಟವಾಗಿ, ಸುಸ್ಪಷ್ಟವಾಗಿ ನಿರೂಪಣೆ ಮಾಡೋದ್ರ ಮೂಲಕ ಜನಪ್ರಿಯತೆಯನ್ನ ಗಿಟ್ಟಿಸಿಕೊಂಡಂತಹ ಒಬ್ಬ ನಟಿ ಕೂಡ ಹೌದು. ಈಕೆ ನಟಿಸಿದಂತಹ ಕೆಲವು ಪಾತ್ರಗಳು ಹಾಗೂ ನಡೆಸಿಕೊಟ್ಟಂತಹ ಕೆಲವು ಶೋಗಳು ಎಲ್ಲವೂ ಕೂಡ ಪಾಪ್ಯುಲರೇ. ಆರಂಭದಿಂದಲೂ ಕೂಡ ಈಕೆ ಪಾಪ್ಯುಲರ್ ನಟಿ. ಆದರೆ ಈ ರೀತಿಯ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸಿಕ್ಕಿದ್ದು ಭಾಗ್ಯಲಕ್ಷ್ಮಿ ಅನ್ನುವಂತಹ ಧಾರಾವಾಹಿ. ಇದಕ್ಕಿಂತ ಮುಂಚೆ ಈಕೆ ಗುಪ್ತಗಾಮಿನಿ ಅನ್ನುವಂತಹ ಸೀರಿಯಲ್ನಲ್ಲಿ ನಟಿಸಿದ್ರು. ಆ ಸೀರಿಯಲ್ ಕೂಡ ಈಕೆಗೆ ಬಣ್ಣದ ಲೋಕದಲ್ಲಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿಕೊಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ ಭಾವನಾ ಅನ್ನುವಂತಹ ಪಾತ್ರದ ಮೂಲಕ ಜನಮನ ಗೆದ್ದಂತವರು ಈಕೆ. ಇದಾದ ಮೇಲೆ ಸಿಕ್ಕಂತಹ ಸೀರಿಯಲ್ ಭಾಗ್ಯಲಕ್ಷ್ಮಿ. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ 10 ವರ್ಷಗಳ ಬಳಿಕ ಬಣ್ಣವನ್ನ ಹಚ್ಚಿದಂತಹ ಭಾಗ್ಯಲಕ್ಷ್ಮಿಯ ಈ ನಟಿ ಸುಷ್ಮಾ ಅವರು ಬಹುಶಃ ಯಾವತ್ತೂ ಕೂಡ ಒಂದು ಬಾರಿ ಸಕ್ಸಸ್ ಕಂಡ ಮೇಲೆ ಯಾವತ್ತೂ ಕೂಡ ತಿರುಗಿ ನೋಡಿದಂತಹ ನಟಿಯೇ ಅಲ್ಲ. ಅಷ್ಟು ಸಕ್ಸಸ್ ಅನ್ನ ತಂದು ಕೊಡ್ತು. ಹಾಗೇನೆ ಕನಸನ್ನ ನನಸು ಕೂಡ ಮಾಡ್ತು. ನಿಜ ಜೀವನದಲ್ಲಿ ಸುಷ್ಮಾ ತುಂಬಾ ನೋವುಗಳನ್ನ ಉಂಡವ್ರೆ. 10 ವರ್ಷ ಪ್ರೀತಿ ಮಾಡಿ ಮನೆಯವರ ವಿರೋಧದ ನಡುವೆಯೂ ಮದುವೆಯಾದವರು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ನಟಿ ಸುಷ್ಮಾ ರಾವ್ ಸಂಸಾರದಲ್ಲಿ ವಿರಸ ಮೂಡಿತು. ಇವರಿಬ್ಬರನ್ನ ಕೂಡ ಸಾಕಷ್ಟು ಜನ ಗಂಡ ಹೆಂಡತಿಯಾಗಿ ಇಷ್ಟಪಟ್ಟಿದ್ರು ಕೂಡ, ಹಾರೈಸಿದ್ರು ಕೂಡ, ಎಲ್ಲವೂ ಕರೆಕ್ಟ್ ಆಗಿ ನಡೀತಾ ಇತ್ತು. ಆದ್ರೆ ಬಣ್ಣದ ಲೋಕದಲ್ಲಿ ಇವತ್ತಿಗೂ ಕೂಡ ಮಾಸದಂತಹ ಹೆಸರು. ಆದ್ರೆ ಇವ್ರಿಬ್ರು ಕೂಡ ಇವತ್ತು ಜೊತೆಯಲ್ಲಿ ಇಲ್ಲ ಅನ್ನೋದು ನೋವಿನ ಸಂಗತಿ. ಹಾಗಾದ್ರೆ ಸುಷ್ಮಾ ರಾವ್ ಅವರ ಗಂಡ ಯಾರು ಗೊತ್ತಾ? ಅವರೇ ಖ್ಯಾತ ನಿರ್ದೇಶಕ ಪ್ರೀತಮ್ ಗುಬ್ಬಿ. ಹೌದು, ಮುಂಗಾರು ಮಳೆ ಅನ್ನುವಂತಹ ಸಿನಿಮಾ ಕಥೆಯನ್ನ ಬರೆದಂತಹ ಇದೇ ಪ್ರೀತಮ್ ಗುಬ್ಬಿ ಪ್ರೀತಿಯ ಪತಿ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಪ್ರೀತಮ್ ಗುಬ್ಬಿ ಮತ್ತು ಸುಷ್ಮಾ ರಾವ್ ನಡುವೆ ಪ್ರೀತಿ ಹುಟ್ಟಿದ ನಂತರ ಇವರಿಬ್ರು ಕೂಡ ಮದುವೆಯಾಗಿ ಕೆಲವೇ ವರ್ಷದಲ್ಲಿ ಇವರಿಬ್ರು ಕೂಡ ದೂರ ಆಗಿದ್ದು, ವಿಚ್ಛೇದನ ಪಡೆದುಕೊಂಡಿದ್ದು ಎಲ್ಲವೂ ಕೂಡ ಈಗ ಇತಿಹಾಸ. ನೋಡಿದ್ರೆ ಇಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ನಡೀತಾ ಇರುವಂತಹ ಕತೆಗೂ ಸುಷ್ಮಾ ರಾವ್ ಅವರ ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಕತೆಗೂ ಸಾಕಷ್ಟು ಸಾಮ್ಯತೆ ಇದೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆಯಲ್ಲ, ಇವತ್ತು ಯಾವ ಮಟ್ಟಕ್ಕೆ ಜನಪ್ರಿಯತೆ ಗಿಟ್ಟಿಸ್ಕೊಂಡಿದೆ ಅಂದ್ರೆ TRP ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದು ನಿಮ್ಮೆಲ್ಲರಿಗೂ ಅದೆಲ್ಲ ಗೊತ್ತೇ ಇದೆ. ಇಲ್ಲಿ ಸುಷ್ಮಾ ರಾವ್ ಅವರು ಯಾವ ಮಟ್ಟಕ್ಕೆ ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರುವಂತದ್ದೇ. ಸುಷ್ಮಾ ರಾವ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು. ಇವರ ಸಹೋದರ ವೆಟರ್ನರಿ ಡಾಕ್ಟರ್ ಆಗಿದ್ರು. ಇವರ ಪೇರೆಂಟ್ಸ್ ಕೂಡ ಒಳ್ಳೆಯ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿಯೇ ಇದ್ದವರು. ಇವರ ತಂದೆ
ರಿಟೈರ್ಡ್ ಮಿಲಿಟರಿ ಆಫೀಸರ್. ಸೀರಿಯಲ್ನಲ್ಲಿ ನಟಿಸೋದು, ಬಣ್ಣದ ಲೋಕಕ್ಕೆ ಬರೋದು, ಇವರು ಯಾರಿಗೂ ಕೂಡ ಇವರ ಫ್ಯಾಮಿಲಿ ಅವರಿಗೆ ಇದು ಇಷ್ಟ ಇರಲಿಲ್ಲ. ಆದ್ರೂ ಕೂಡ ಸೀರಿಯಲ್ನಲ್ಲಿ 9ನೇ ತರಗತಿಯನ್ನ ಓದ್ತಾ ಇರುವಂತಹ ಈ ಭಾಗ್ಯ ನಿಜ ಜೀವನದಲ್ಲಿ ಡಬಲ್ ಡಿಗ್ರಿಯನ್ನ ಪಡೆದಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ BSc, ಹಿಂದಿ ಭಾಷೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೇನೆ ಇನ್ನೊಂದು ವಿಚಾರ, ನೃತ್ಯದಲ್ಲೂ ಕೂಡ ಜೂನಿಯರ್ ಸೀನಿಯರ್ ಹಂತವನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಂಡಿದ್ದಾರೆ. ಈಕೆ ಮೂಲತಃ ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಗಳು. ಈಕೆ ಜನಿಸಿದ್ದು 1985 ಫೆಬ್ರವರಿ 23ರಂದು. ಈಕೆಗೆ ಈಗ 38-39 ವರ್ಷದ ಆಸುಪಾಸಿನಲ್ಲಿದ್ದಾರೆ. ಚಿಕ್ಕಂದಿನಿಂದಲೇ ಆರ್ಮಿಗೆ ಸೇರ್ಬೇಕು ಅನ್ನೋ ಆಸೆ ಈಕೆಗೆ ಇತ್ತು. ಕಾರಣ ಇವರ ತಂದೆ ಆರ್ಮಿ ಆಫೀಸರ್. ಬಣ್ಣದ ಲೋಕ ಇದೆಯಲ್ಲ, ಅದು ಕೈ ಬೀಸಿ ಕರೆದಂತಹ ಕಾರಣಕ್ಕೋಸ್ಕರ ಮನೆಯವರ ವಿರೋಧದ ನಡುವೆಯೂ ಕೂಡ ಈಕೆ ಬಣ್ಣದ ಲೋಕಕ್ಕೆ ಬರ್ತಾರೆ. ಸುಷ್ಮಾ ಭರತನಾಟ್ಯ ಕಲಾವಿದೆ ಕೂಡ ಹೌದು. 4ನೇ ತರಗತಿಯಲ್ಲಿ ಇರುವಾಗಲೇ ನೃತ್ಯ ಕಲಿಯೋದಕ್ಕೆ ಆರಂಭ ಮಾಡ್ತಾರೆ. ನವದೆಹಲಿ, ಮುಂಬೈ, ಜೈಪುರ, ತಿರುವನಂತಪುರಂ ಸೇರಿದಂತೆ ಹಲವು ಕಡೆ ನೃತ್ಯ ಪ್ರದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಹಂಪಿ ಉತ್ಸವದಲ್ಲಿ ಸುಷ್ಮಾ ರಾವ್ ಅವರು ಪ್ರದರ್ಶನ ಕೊಟ್ಟಿದ್ದಾರೆ. ಈ ನಟಿಗೆ ನೃತ್ಯಕ್ಕಾಗಿ 1997ರಲ್ಲಿ ಆರ್ಯಭಟ ಪ್ರಶಸ್ತಿಯನ್ನ ಪಡೆದಿರುವುದು ಕೂಡ ವಿಶೇಷವಾಗಿದೆ. 2005ರಲ್ಲಿ ನಟನೆಗಾಗಿ ಕೂಡ ಆರ್ಯಭಟ ಪ್ರಶಸ್ತಿಯನ್ನ ಪಡೆದ ಕಲಾವಿದೆ ಈಕೆ. ಕೂಚುಪುಡಿ ನೃತ್ಯ ತರಬೇತಿಯನ್ನ ಕೂಡ ಪಡೆದುಕೊಂಡಿರುವಂತಹ ವಿಶೇಷ ಕಲಾವಿದೆ ಈಕೆ. ಸುಷ್ಮಾ ರಾವ್ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಉಂಡು ಮೇಲಕ್ಕೆ ಬಂದವರು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸುಷ್ಮಾ ರಾವ್ ಮತ್ತು ಪ್ರೀತಮ್ ಗುಬ್ಬಿ ಅವರು ಪ್ರೀತಿಸಿ ಮದುವೆಯಾದ್ರು. ಹಲವು ವರ್ಷಗಳ ಕಾಲ ಅವರಿಬ್ಬರೂ ಕೂಡ ತಮ್ಮ ದಾಂಪತ್ಯ ಜೀವನವನ್ನ ಸರಿದೂಗಿಸ್ಕೋಬೇಕು ಅಂತ ಪ್ರಯತ್ನವನ್ನ ಮಾಡ್ಕೋತಾ ಬಂದ್ರು. ಒಂದ್ ಕಡೆ ಸುಷ್ಮಾ 2 ದೋಣಿಯ ಮೇಲೆ ಕಾಲಿಟ್ರು. ಹೀಗಾಗಿ ಅವರು ಬಣ್ಣದ ಲೋಕದಲ್ಲಿ ಬ್ಯುಸಿ ಆಗಿದ್ರು. ಹಾಗೇನೆ ನೃತ್ಯ ಅಂತ ಹೇಳಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕೂಡ ಪ್ರದರ್ಶನವನ್ನ ನೀಡ್ತಾ ಇದ್ರು. ಇನ್ನೊಂದ್ ಕಡೆ ಪ್ರೀತಮ್ ಗುಬ್ಬಿ ಅವರು ಅವಕಾಶಗಳಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ ಅವರಿಗೆ ಅಂತಹ ಟ್ರೆಂಡ್ ಸೆಟರ್ ಸಿನಿಮಾ ಕೂಡ ಮುಂಗಾರು ಮಳೆ ನಂತರ ಸಿಗ್ಲಿಲ್ಲ. ಹೀಗಾಗಿ ಮಾನಸಿಕವಾಗಿ ಪ್ರೀತಮ್ ಗುಬ್ಬಿ ಸಾಕಷ್ಟು ಕುಗ್ಗಿ ಹೋಗಿದ್ರು. ಅಲ್ಲೊಂದು ಇಲ್ಲೊಂದು ಸಿನಿಮಾಗಳನ್ನ ಮಾಡ್ತಾ ಇದ್ರು ಕೂಡ ಪ್ರೀತಮ್ ಗುಬ್ಬಿಗೆ ಸಕ್ಸಸ್ ಅನ್ನೋದು ಮಾತ್ರ ಸಿಗ್ಲಿಲ್ಲ. ಇದು ಪ್ರೀತಮ್ ಗುಬ್ಬಿ ಅವರನ್ನ ಮಾನಸಿಕವಾಗಿ ಕುಗ್ಗಿ ಹೋಗುವಂತೆ ಕೂಡ ಮಾಡ್ತು. ಜೊತೆಗೆ ವೈಯಕ್ತಿಕ ಜೀವನದ ಮೇಲೂ ಕೂಡ ಇದು ಪರಿಣಾಮ ಬೀರುವಂತೆ ಆಯ್ತು. ಇವರಿಬ್ಬರ ನಡುವೆ ದಿನೇ ದಿನೇ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತೆ ಆಯ್ತು. ಇವತ್ತಿಗೆ ಪ್ರೀತಮ್ ಗುಬ್ಬಿ ಸ್ಟಾರ್ ಡೈರೆಕ್ಟರೇ ಆದ್ರೂ ಕೂಡ ಒಳ್ಳೆಯ ಸಿನಿಮಾ ಕೊಡೋದಕ್ಕೆ ವಿಫಲವಾಗಿದ್ದಾರೆ. ಜೊತೆಗೆ ಪ್ರೀತಮ್ ಗುಬ್ಬಿ ಸಾಕಷ್ಟು ಜನರಿಗೆ ಮರೆತು ಹೋಗಿರುವ ಹೆಸರು ಕೂಡ ಹೌದು. ಯೋಗರಾಜ್ ಭಟ್ ಅವರ ಶಿಷ್ಯರಾಗಿರುವಂತಹ ಪ್ರೀತಮ್ ಗುಬ್ಬಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಂಡಂತಹ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳ ಪರಿಣಾಮವಾಗಿ ಸುಷ್ಮಾ ಅವರಿಂದ ದೂರ ಆಗುವಂತಹ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಸುಷ್ಮಾ ಕೂಡ ಪ್ರೀತಮ್ ಗುಬ್ಬಿ ಅವರಿಂದ ದೂರ ಆಗುವ ನಿರ್ಧಾರ ಮಾಡ್ಬಿಡ್ತಾರೆ. ಹೀಗಾಗಿ ಇಬ್ರು ಕೂಡ ಡೈವರ್ಸ್ ಅನ್ನ ಪಡ್ಕೋತಾರೆ. ಇಂದು ಕೂಡ ಒಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಸುಷ್ಮಾ ಯಾಕೆ ಇನ್ನೊಂದು ಮದುವೆ ಆಗಿಲ್ಲ ಅಂತ ಸಾಕಷ್ಟು ಜನರು ಕೇಳೋದಿದೆ. ಆದ್ರೆ ಅದಕ್ಕೆ ಸುಷ್ಮಾ ಎಲ್ಲೂ ಕೂಡ ಉತ್ತರ ಕೊಟ್ಟಿಲ್ಲ ಅನ್ನೋದು ಕೂಡ ಸತ್ಯ. ಯಾಕಂದ್ರೆ ಆಕೆಗೆ ಇಂದಿಗೂ ಕೂಡ ಮದುವೆ ಅಂದ್ರೆ ಭಯ ಇದೆ. ಮತ್ತೆಲ್ಲಿ ತನ್ನ ಬದುಕು ಹಳಿ ತಪ್ಪುತ್ತೋ ಅನ್ನುವಂತಹ ಆತಂಕ ಕೂಡ ಇದೆ. ಹಾಗಾಗಿ ಸುಷ್ಮಾ ಮದುವೆ ಬಗ್ಗೆ ಆತಂಕ ಪಡ್ತಾ ಇದ್ದಾರೆ. ಸುಷ್ಮಾ ಅವರು ನಾರಾಯಣ್ ಅವರ ನಿರ್ದೇಶನದ ಭಾಗೀರಥಿ ಅನ್ನುವಂತಹ ಸೀರಿಯಲ್ ನಲ್ಲಿ ಕೂಡ ನಟಿಸಿದ್ರು. ಹೇಮಾ ಪ್ರಭಾತ್ ಅವರ ತಂಗಿ ಪಾತ್ರದಲ್ಲಿ ನಟಿಸಿ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ರು. ನಂತರ ಯಾವ ಜನ್ಮದ ಮೈತ್ರಿ, ಸೊಸೆ ತಂದ ಸೌಭಾಗ್ಯ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ರು. ಇನ್ನು ತರ್ಲೆ ನನ್ ಮಕ್ಕಳು, ಜೀನ್ಸ್, ಮನೆ ಮನೆ ಮಹಾಲಕ್ಷ್ಮಿ ಮುಂತಾದ ರಿಯಾಲಿಟಿ ಶೋ ಜೊತೆಗೆ ಸೀರಿಯಲ್ಸ್ ಅಂತೆ ಅನ್ನುವಂತಹ ಕಾರ್ಯಕ್ರಮವನ್ನ ಕೂಡ ಹೋಸ್ಟ್ ಮಾಡಿದ್ದಾರೆ. ಸೂಪರ್ ಸ್ಟಾರ್ 3 ಅನ್ನುವಂತಹ ಕಾರ್ಯಕ್ರಮವನ್ನ ಕೂಡ ಇವರೇ ನಿರೂಪಣೆ ಮಾಡಿತ್ತು. ಜೊತೆಗೆ ಬಣ್ಣದ ಲೋಕದಲ್ಲಿ ವಿಶೇಷವಾದ ನಂಟನ್ನ ಹೊಂದಿರುವಂತಹ ಸುಷ್ಮಾಗೆ ಇವತ್ತಿಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಸಾಕಷ್ಟು ಜನ ಇವರನ್ನ ನೋಡಿ ಇವರ ಬದುಕನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡವರು ಇದ್ದಾರೆ. ಬದುಕು ಹೇಗೆ ಬರುತ್ತೆ ಅನ್ನೋದನ್ನ ಯಾರಿಗೂ ಕೂಡ ಊಹಿಸೋಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಭಾಗ್ಯಲಕ್ಷ್ಮಿಯ ಭಾಗ್ಯ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ
ಸುಷ್ಮಾ ಅವರೇ ಸಾಕ್ಷಿ. ಸುಷ್ಮಾ ತಮ್ಮ ವೈಯಕ್ತಿಕ ಬದುಕಿಗೂ ಮತ್ತು ಸುಷ್ಮಾ ನಟಿಸ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಎಲ್ಲೋ ಒಂದು ಕಡೆ ಇವರ ಬದುಕಿಗೆ ಸಾಮ್ಯತೆ ಇದೆ ಅನ್ನೋದು ಕೇಳಿ ಬರ್ತಾ ಇದೆ ಈ ಮಾತು. ಹೇಗೆ ಸುಷ್ಮಾ ಇಲ್ಲಿ ಪ್ರೀತಮ್ ಗುಬ್ಬಿ ಅವರಿಂದ ಮೋಸ ಹೋಗ್ತಾರೋ ಅದೇ ರೀತಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಅನ್ನು ಕೂಡ ಅದೇ ರೀತಿ ನಡೀತಾ ಇದೆ. ತಾಂಡವ್ನಂತಹ ಪಾತ್ರ ಸೇಮ್ ಟು ಸೇಮ್ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಎರಡನೇ ಮದುವೆ, ಬೇರೆ ಸಂಬಂಧ ಎಲ್ಲ ಕೂಡ ಇದ್ದು ಸದ್ದು ಮಾಡ್ತಾ ಇದೆ. ಈ ರೀತಿಯಾದಂತಹ ಯಾವುದೇ ಆರೋಪಗಳು ಮೇಲ್ನೋಟಕ್ಕೆ ಕಾಣದೇ ಇದ್ರೂ ಕೂಡ ಅಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ವಿಚಾರಗಳು ಮತ್ತು ನಡೀತಾ ಇರುವಂತಹ ಕತೆ ಇದನ್ನ ಇಲ್ಲ ಅಂತ ಹೇಳಿ ವಾದ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇರಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲದೂ ಕೂಡ ಇಲ್ಲಿ ಸುಷ್ಮಾ ಪತಿ ಪ್ರೀತಮ್ ಗುಬ್ಬಿ ಭಾರಿ ಒಳ್ಳೆಯವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಸುಷ್ಮಾ ಅವರ ವೈಯಕ್ತಿಕ ಬದುಕಿಗೂ ಈ ಸೀರಿಯಲ್ನ ಕಥೆಗೂ ಎಲ್ಲೋ ಒಂದು ಕಡೆ ಲಿಂಕ್ ಇದೆ ಅನ್ನೋದು ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಸುಷ್ಮಾ ಅವರ ಇವತ್ತಿನ ಬದುಕು ಇದೆಯಲ್ಲ, ಸಾಕಷ್ಟು ಪುಟಗಳನ್ನು ತೆರೆಯುವಂತಹ ಪುಸ್ತಕವೇ ಅದು. ಆದರೆ ಆ ಪುಟಗಳಲ್ಲಿ ಬರುವಂತಹ ಒಂದೊಂದು ಅಧ್ಯಾಯವು ಕೂಡ ಇಂಟ್ರೆಸ್ಟಿಂಗ್ ಅನ್ನೋದ್ರಲ್ಲಿ, ಅದರಲ್ಲಿ ನೋವಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಒಟ್ಟಾರೆಯಾಗಿ ನಿಮ್ಗೇನನ್ಸುತ್ತೆ? ತಪ್ಪದೇ ಕಮೆಂಟ್ ಮಾಡಿ.